ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತ ನಾನು ಅಮ್ಮ ಅಕ್ಕ ನಾಗಮಂಡ್ಲಕ್ಕೆ ಹೊರಟಿತ್ತು. ಇಲ್ಲೇ ನಮ್ಮ ಮನೆ ಹತ್ತಿರ ಇತ್ತು ನಾಗಮಂಡ್ಲ. ನಾ ಸಣ್ಣಕ್ಕೆ ಇಪ್ಪತ್ತಿಗೆ ಹೋಯ್ದೆ, ಅದಾದ್ಮೇಲೆ ನಾ ಹೊಯ್ಲೇ ಇಲ್ಲ. ನಂಗೆ ಬುದ್ಧಿ ಬಂದ್ರ ಮೇಲೆ ನಾನು ಇದೇ ಫಸ್ಟ್ ಟೈಮ್ ಅನ್ಸತ್ತೆ ನಾಗಮಂಡ್ಲಕ್ಕೆ ಹೋಗೋದು. ಬನ್ನಿ ತೋರಿಸ್ತೆ ಹೆಂಗಿರುತ್ತೆ ಏನು ಅನ್ಕಂಡು. ಬಂತು ನಾನು ಅಮ್ಮ ಹೊರಟಿತ್ತು. ರೋಡ್ ಫುಲ್ಲು ಬ್ಯಾನರ್ ಎಲ್ಲ ಹಾಕಿ ಫುಲ್ ಅರ್ಶಿನ ಕಲರ್ ಅದೆಲ್ಲ ಕಟ್ಟಿದ್ದಿರೋ ಫುಲ್ಲು ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದಿತ್ತು. ಹಾಗೆ ಹೆಂಗಸ್ರ ಹಳೆಯರೆಲ್ಲ ನಡ್ಕೊಂಡು ಹೋಗ್ತಿದ್ರು ಫುಲ್ಲು ಜನ. ನಾವಿಲ್ಲಿ ಕಮಾನ್ ಹತ್ರ ಬಂತು, ಇಲ್ಲಿಂದ ಡೈರೆಕ್ಟ್ ಗಾಡಿ ಬಿಡೋದಿಲ್ಲ. ಹಂಗಾಗಿ ನಮ್ಮ ರಿಕ್ಷಾ ಡ್ರೈವರ್ಸ್ ನಮ್ಮ ಮುಂದೆ ಕರ್ಕೊಂಡು ಹೋಗ ಮುಂದೆ ನಿಲ್ಲಿಸುವ ಅಂದ್ಕೊಂಡು. ಇದು ಫುಲ್ ಪಾರ್ಕಿಂಗ್ ಏರಿಯಾ. ರಿಕ್ಷಾ ಇಳಿದಕ್ಕಂತ ನಂಗೆ ಸೇಮ್ ಮಾಳ್ಕಟ್ಟಿ ಹಬ್ಬ ನೆನಪಾಯ್ತು. ಅದೇ ಥರ ಜನ ಜಾಗ ಎಲ್ಲ ಕಡೆ ಹಿಂಗೆ ಸೀದಾ ಬಂದ್ರೆ ಕೂಡಲೇ ದೇವ್ರಿಗೆ ಕೈ ಮುಗ್ದು ಹಾಗೆ ಸೀದಾ ಪ್ರಸಾದ ಊಟ ಮಾಡೋಕ್ಕೆ ಹೋಯ್ತು. ನಮಗೆ ಫಸ್ಟಿಗೆ ಊಟ ಸಿಕ್ತು. ಹಾಗೆ ಊಟ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಒಳ್ಳೆದಿತ್ತು. ನನ್ನ ಫೇವ್ರೆಟ್ ಕಡ್ಗೆ ಪಲ್ಯ ಎಲ್ಲ ಇದ್ದಿತ್ತು. ಊಟ ಎಲ್ಲ ಮಾಡೋಕ್ಕೆ ಶುರು ಮಾಡ್ತು. ವ್ಯವಸ್ಥೆನೂ ಹಾಗೆ ಅಷ್ಟೇ ಒಳ್ಳೆ ಇತ್ತು. ಹಾಗೆ ಊಟ ಮಾಡ್ಕೊಂಡು ನಾವು ಸೀದಾ ದೇವ್ರ ದರ್ಶನ ಮಾಡೋಕ್ಕೆ ಹೋಯ್ತು. ನುಗ್ಗಲ್ಲಿ ಎಂಥದ್ದು ಇಲ್ಲ, ಎಷ್ಟೇ ಜನ ಬಂದರು ಅಷ್ಟೇ ಒಳ್ಳೆ ಮೇಂಟೈನ್ ಮಾಡಿರೋರು. ಜನ ಎಲ್ಲ ಹಾಯ್ಕೊಂಡು ಹಂಗೆ ಹೋಯ್ನಿ ಹಿಂಗೆ ಹೋಯ್ನಿ ಅಂದ್ಕೊಂಡು ಎಲ್ಲ ಪ್ರತಿಯೊಂದು ಎಷ್ಟು ನೀಟಾಗಿ ಮಾಡಿರಂದರೆ ಅಷ್ಟು ನೀಟಾಗಿ ಮಾಡಿರೋ. ಕಡೆಗೆ ಇಲ್ಲಿ ನಾಗಮಂಡ್ಲ ರಾತ್ರಿ ಆತ್ತಲ್ಲ, ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ತಿದ್ರು ಹೂವೆಲ್ಲ ಹಾಕಿ. ಫುಲ್ಲು ಹೂವಲ್ಲೇ ಡೆಕೋರೇಷನ್ ಮಾಡಿದ್ದಿರು. ಖುಷಿ ಆಯ್ತು ಕಾಂಬುಕ್ಕೆ. ಕಡೆಗೆ ನಾವು ಒಳಗೆ ಹೋಯ್ತು ದೇವ್ರ ದರ್ಶನ ಮಾಡೋಕ್ಕೆ. ಫುಲ್ ಜನ ಇದ್ದಿರೋ ಸರಿ ಕಾಂಬುಕ್ಕೆಲ್ಲ ಬಿಡಲಿಲ್ಲ, ದೂಡಿ ಹಾಕ್ತಿದ್ದೀರ. ಆದರೂ ದೇವರು ಫುಲ್ ಕಾಂಬುಕ್ಕೆ ಸಿಕ್ತು ನಮಗೆ. ಫುಲ್ ಅಲಂಕಾರ ಎಲ್ಲ ಮಾಡಿ ಕಾಂಬುಕ್ಕೆ ಕಣ್ಣು ಸಾಲ ಅಷ್ಟು ಚೆಂದ ಇತ್ತು ದೇವರಿಗೆ. ಹಾಗೆ ನಾವು ಈಚೆ ದೇವ್ರ ಕಣ್ಕೊಂಡು ಸುತ್ತಾಕು ಬಂತು. ನಾಗಬಣ್ಣದ ಕಟ್ಟಿ ಫುಲ್ ಹೂವೆಲ್ಲ ಹಾಕಿ ಫುಲ್ ಡೆಕೋರೇಷನ್ ಮಾಡಿರು. ಹಾಗೆ ಅದೆಲ್ಲ ಕಣ್ಕೊಂಡು ಕಡೆ ಮನೆ ಹೊಪ್ಪತ್ತಿ ಒಂದೊಂದು ಚೀಲ ಕೊಟ್ಟರು ಪ್ರಸಾದದ್ದು. ಅದನ್ನು ತಗೊಂಡು ಸೀದಾ ನಾವು ಕಡೆಗೆ ಇಲ್ಲೇ ಶನೀಶ್ವರ ದೇವಸ್ಥಾನ ಇತ್ತು ಹಾಪ ಅಂದ್ಕೊಂಡು ಹೇಳ್ದಾಳೆ ಅಮ್ಮ. ಕಡೆ ನಾನು ಅಕ್ಕ ಅಮ್ಮ ಅಲ್ಲಿ ಹೋಯ್ತು. ಅಲ್ಲಿ ಕಂಡ್ರೆ ಮಧ್ಯಾಹ್ನ ಬಂದು ಆ ಕಡೆ ಹಾಗೆ ಹೆರ್ಗಿಂದನೇ ಕೈ ಮುಕ್ಕೊಂಡು ಒಂಚೂರು ಸ್ವಲ್ಪ ಅಲ್ಲಿ ಕೂತ್ಕೊಂಡು ಕಡೆಗೆ ಸೀದಾ ರಿಕ್ಷಾ ಹತ್ಕೊಂಡು ಮನೆ ಬದಿ ಬಂತು. ಇಂಥ ಬಿಸಿಲು ಅಂದರೆ ಯಪ್ಪ ಅಲ್ಲಮ್ಮ. ಫುಲ್ ಜನ ಇರಲ್ಲ. ಇವನೊಂದು ಇದು ಕೊಟ್ರು ದೇವ್ರ ಪ್ರಸಾದ ಕೊಟ್ರ. ಅವ ಹೆಂಗಾಯ್ತ? ಒಳ್ಳೆ ಆಯ್ತು ಅಲ್ಲ, ವ್ಯವಸ್ಥೆ ಎಲ್ಲ ಒಳ್ಳೆ ಇದ್ದಿತ್ತು ಮಾತ್ರ. ಊಟದ ವ್ಯವಸ್ಥೆ ಇಲ್ಲಿ ದೇವ್ರ ದರ್ಶನಕ್ಕೆ ಇಲ್ಲಿ ಎಲ್ಲ ತುಂಬ ಒಳ್ಳೆ ಮಾಡಿರ. ಹಾರ್ಕೊಳ್ಳೆ ಊಟ ಸಿಕ್ತಲ್ಲಮ್ಮ ನಮಗೆ ಹಾರ್ಕೊಳ್ಳೆ ಊಟ ಸಿಕ್ತಾ ಉಂಡ್ಕೊಂಡು ಹೋಗೋರ. ಫಸ್ಟಲ್ಲಂತೂ ಪ್ರಸಾದ ಇಟ್ಟಿದ್ದೀರ, ಅದನ್ನು ತಗೊಂಡು ಸೀದಾ ಊಟಕ್ಕೆ ಹೋಯ್ತು. ಅಲ್ಲಿಂದ ಕರೆಕ್ಟ್ ಈಸಿಯಾಗಿ ನಮ್ಗೆ ದೇವ್ರ ದರ್ಶನ ಸಿಕ್ತು. ವ್ಯವಸ್ಥೆ ಎಲ್ಲ ತುಂಬ ಒಳ್ಳೆಯದಿತ್ತು. ನಮ್ಗೆ ಕಂಡು ತುಂಬ ಖುಷಿ ಆಯಿತು. ಇವತ್ತು ರಾತ್ರಿ ನಾಗಮಂಡ್ಲ ಎಲ್ಲ ಇತ್ತಂಬ್ರಲ್ಲ, ಅಂದರೆ ಎಂತಂತ್ರಮ್ಮಗೆ ನಾಗಮಂಡ್ಲ ಅಲ್ಲ. ಹಾಂ, ನಾಗಮಂಡ್ಲ. ಮತ್ತು ಆಚೆ ಸ್ಟೇಜ್ ಪ್ರೋಗ್ರಾಮು ಆತಿತ್ತು, ಯಕ್ಷಗಾನ ಅದೆಲ್ಲ. ಮತ್ತು ಬಿಸಿಲಲ್ಲ ಅನ್ಕ ನಾವು ಸೀದಾ ಮನೆಗೆ ಬಂತು. ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.